ಹಲೋ ಫ್ರೆಂಡ್ಸ್, ನನ್ನ ಹೆಸರು ಆಕಾಶ್. ಇವತ್ತಿಂದ ಹೊಸ್ದಾಗಿ ಏನೋ ಟ್ರೈ ಮಾಡೋಣ ಅಂತ ಇದು ಮಾಡ್ತಿದ್ದೀವಿ. ಇದೊಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂದ್ಕೊಳ್ಳಿ, ಅಂದರೆ ಪಾರ್ಟ್ ಟೈಮ್ ಬಿಸ್ನೆಸ್ ಥರ. ಪಾರ್ಟ್ ಟೈಮ್ ಏನೂ ಇಲ್ಲ ಅಂತ ಇದು ಮಾಡ್ತಿದ್ದೀವಿ. ಮೊದಲು ಹುಲ್ಲು ತೊಗೊಂಡು ಬಂದಿದ್ದೀವಿ, ನೆನ್ನೆ ತೊಗೊಂಡು ಬಂದಿದ್ದೀವಿ. ಮನೇಲೇ ಒಂದು ಸಲ ಟ್ರೈ ಮಾಡಿದ್ದೀವಿ. ಸಕ್ಸಸ್ ಆದಮೇಲೆ ಈ ಥರ ದೊಡ್ಡದಾಗಿ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದಕ್ಕೋಸ್ಕರ ಒಂದು ಮನೆ ಕೂಡ ನೋಡಿದ್ದೀವಿ. ಮೊದಲು ಈ ಥರ ಹುಲ್ಲನ್ನು ಹಾರಾಕೊಂಡಿರ್ಬೇಕಿರುತ್ತೆ. ಹುಲ್ಲು ಹಾರಾಕೋದೇನಕ್ಕೆ ಅಂದರೆ ಅದರಲ್ಲಿ ಇನ್ನೂ ತೇವಾಂಶ ಇರುತ್ತೆ, ಇನ್ನೂ ಒಣಗಿರಲ್ಲ ಹುಲ್ಲು. ಆ ಹುಲ್ಲೆಲ್ಲ ಒಣಗಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಒಣಗಿದ್ಮೇಲೆ ಮತ್ತೆ ಬಿಸಿನೀರಿಗೆ ಹಾಕಿ 8 hours ಇಡ್ತೀವಿ. ಅದು ತೋರಿಸ್ಕೊಡ್ತೀನಿ ಇಟ್ಟಿರೋದು. ಆದರೆ ಅದ್ರದ್ದು ವೀಡಿಯೋ ಮಾಡ್ತೀನಿ. ಮೊದಲು ಈ ಥರ ಹಾಕೋಬೇಕು. ಆ್ಯಕ್ಚುಲಿ ಈಗ ಮಾಡ್ತಿರೋದು ನಮ್ಮ ಮನೇಲೆ. ತೋರಿಸ್ತೀನಿ ರೀ ನಮ್ಮ ಮನೆ ಹೇಗಿದೆ ಅಂತ. ಇಲ್ಲೇ ನಮ್ಮ ಮನೆ. ಕೆಳಗಡೆ ನಾವು ವಾಸ ಇದ್ದೀವಿ, ಮೇಲ್ಗಡೆ ರೂಮ್ ಇದೆ ಅಷ್ಟೇ. ಮೇಲ್ಗಡೆ ರೂಮಲ್ಲೇ ಮಾಡ್ತಿರೋದು ಇವಾಗ. ನೋಡ್ಕೊಳ್ಳಿ, ಇವಾಗ ನಮ್ಮ ಮನೆ ತೋರಿಸ್ಕೊಡ್ತೀನಿ. ರೂಮು ಕೆಳಗಡೆ ಹೋಗಲ್ಲ, ನಮ್ಮ ನಾಯಿ ಇದೆ, ಅವಳು ಏನೂ ಮಾತಾಡಲ್ಲ, ಒಂದು ಸ್ವಲ್ಪ ಸಪ್ಪಗಿದ್ದಾಳೆ. ಇದೇ ನಮ್ಮ ಮನೆ, ನೋಡ್ಕೊಳ್ಳಿ. ಕೆಳಗಡೆ ಹೋಗೋಣ ಅಂದ್ಕೊಂಡೆ, ಸುಮ್ಮನೆ ಬೇಡ ಅಂತ ಮತ್ತೆ ಬರ್ತೀನಿ. ನೋಡ್ಕೊಳ್ಳಿ, ನಾನು ಸ್ವಲ್ಪ ಹೊತ್ತು ಎಲ್ಲ ಆಗತ್ತೆ, ಆದಮೇಲೆ ಮಾಡ್ತೀವಿ ವೀಡಿಯೋಸು ಎಲ್ಲ. ಬಂದಮೇಲೆ ಇನ್ನೊಂದ್ಸಲ ಕುತ್ಕೊಳ್ತೀವಿ. ಬರೀ ಇಂಥದೆಯಾ? ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇದೇ ನಮ್ಮ ಏರಿಯಾ ಆ್ಯಕ್ಚುಲಿ, ನೋಡ್ಕೊಳ್ಳಿ. ಈಗಿದೆ ನಮ್ಮ ಏರಿಯಾ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಹುಲ್ಲು ಒಣಗಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಅಲ್ಲಿ ನಮ್ಮ ಫ್ರೆಂಡ್ಸ್ ಬರೋವ್ರಿಗೂ ಬರ್ತಾರೆ. ಬಂದಮೇಲೆ ಇನ್ನು ಮುಂದಕ್ಕೆ ಏನು ಮಾಡಬೇಕು ಮಾಡೋಣ. 2000 years later. ಇವ್ರು ನೋಡಿ ಫ್ರೆಂಡ್ಸ್, ನೆನ್ನೆ ಬತ್ತಿ ಅಂದ್ಬಿಟ್ಟು ಇವತ್ತು ಬಂದವ್ರೆ. ಇವ್ನು ನೋಡಿ, ಇವ್ನು ಆಗಲ್ಲ, ಇವನು ನೆನ್ನೆ ಬೆಂಗಳೂರು ಬಿಟ್ಟು ಇವತ್ತು ಬಂದವನೆ. ನೋಡಿ ಹೆಂಗ್ ಮಾಡ್ತವನೆ, ನೋಡಿದ್ರೆ ಒಳ್ಳೆ ಹುಚ್ಚ ಇದ್ದಂಗವನೆ ಅಲ್ವಾ? ಹಾ, ಕೇಳಿಸ್ಕೊಳ್ಳಿ. ಕಿವಿ ಕೇಳಿಸಿಕ್ಕಿಲ್ಲ, ಒಂದ್ ಸ್ವಲ್ಪ ಕಿವಿ ಮಂದ. ಇವನ್ ನೋಡಿ, ನಮ್ ಡಾಕ್ಟ್ರ್ ಇವನು. ಇವನ್ ನೋಡಿ ಮಹೇಶ ಅಂತ, ಎಲ್ಲಾರ್ಗು ಎಡ್ಡಿ ಇವನು. ಇನ್ನೊಂದ್ 3 ಜನ ಬಂದಿಲ್ಲ, ಕರ್ಕೊಬರ್ಬೇಕು. ಹಾ, ಕೇಳಿಸ್ಕೊಳ್ಳಿ. ಅವನು ನೆನ್ನೆ ಹೋಗ್ಬಿಟ್ಟು ಅವ್ನ ಎತ್ತಕ ಬಂದು ಒಬ್ನೇ ಬಂದವನೆ. ನೋಡಿ ಈ ತರ ಕಟ್ ಮಾಡ್ಬೇಕು ಫ್ರೆಂಡ್ಸ್, ನೋಡ್ಕೊಳ್ಳಿ. ನೆನ್ನೆ ಬತ್ತಿ ಅಂದ್ಬಿಟ್ಟು ಇವತ್ತು ಬಂದವ್ರೆ. So much later that the old narrator got tired of waiting and they had to hire a new one. ಅವ್ರು ವೆಯ್ಟ್ ಮಾಡಿ ಇನ್ನೊಂದಿಬ್ರು ಬಂದರು. ಇನ್ನೊಬ್ಬ ಬಂದಿಲ್ಲ, ಬೆಂಗಳೂರಲ್ಲಿದ್ದಾನೆ. ಇವಾಗ ನೋಡಿ ಮಟನ್ ಕಟ್ ಮಾಡಿದೆ ಹೆಂಗೆ ಕಟ್ ಮಾಡ್ತಾನೆ ಅಂತ. ಇವನು ಹೇಮಂತ್ ಅಂತ ಕೆಳಗಡೆ ಇದ್ದಾನೆ, ನೋಡ್ಕೊಳ್ಳಿ. ಇವನೇ ಹೇಮಂತು. ಅವರಿಬ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಂಡಿದ್ದಾರೆ ಇವಾಗ. ಆ ಕಡೆ ಇರೋನು ಸಾಗರ್ ಇಲ್ಲಿ ನೋಡಲ್ಲ, ಈಗ ನೋಡ್ತಾನೆ ನೋಡಿ ಹೆಂಗೆ ನೋಡ್ತಾನೆ ಅಂತ. ಕಳ್ಳ ನೋಡ್ದಂಗೆ ನೋಡ್ಕೊಳ್ಳಿ. ಕಳ್ಳ ನೋಡ್ದಂಗೆ ನೋಡ್ತಾನೆ ನೋಡಿ, ಕಳ್ಳ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಇಲ್ಲ ಮಚ್ಚಿಲ್ಲ. ಬರೀ ಡೌಗಳು ನಿಂದು ತಗೊಂಡ್ ಕೊಡು ಸ್ಟ್ಯಾಂಡು. ಅಲ್ಲ, ವಿಡಿಯೋ ನೋಡೋರು ಸುಮ್ಮನೆ ವಿಡಿಯೋ ನೋಡೋರ, ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ಬೇಕಾನೆ. ಅವಾಗಲೇ ಹೇಳ್ದಂಗೆ ಅವ್ನಿಗೊಂದು ಸ್ವಲ್ಪ ಕಿವಿ ಕೇಳಿಸಲ್ಲ, ಬೇಜಾರು ಮಾಡ್ಕೊಬೇಡಿ. ಅವಾಗಲಿಂದ ಕಮೆಂಟ್ರಿ ಮಾಡಿರೋದು ಕೇಳಿಸ್ಕೊಂಡಿಲ್ಲ. ಈಗ ನೋಡಿ ಕೆಲಸ ಸ್ಟಾರ್ಟ್ ಮಾಡವ್ರೆ. ಟಕ ಟಕ್ ಮಟನ್ ಕಟ್ ಮಾಡ್ದಂಗೆ ಕಟ್ ಮಾಡ್ತವ್ರೆ. ನೋಡಿ ಹಿಂಗೆ ಕಟ್ ಮಾಡಬೇಕು, ಸಣ್ಣ ಕಟ್ ಮಾಡಬೇಕು. ಎಲ್ಲ ನೀಟಾಗಿ ಕಟ್ ಮಾಡಬೇಕು, ಎಲ್ಲ ನೀಟಾಗಿ ಕಟ್ ಮಾಡಿ. ಆ್ಯಕ್ಚುಲಿ ಹಿಂಗೂ ಆಗೋವಾಗಿಲ್ಲ, ಏನು ಮಾಡೋದು, ಮೊದಲನೇ ಸಲ ಅಲ್ವಾ, ಅದಕ್ಕೆ ಈ ಥರ ಕಟ್ ಮಾಡ್ತಿದ್ದೀವಿ. 2 very boring minutes later. ನೋಡಿ ಕೆಲಸ ಮಾಡೋಕ್ಕೆ ಈಸಿ ಆಗಿಬಿಟ್ಟು ಸುತ್ತಿ ಕೊಡ್ತಾರೆ. ಒಬ್ಬರನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ಈ ಥರ ಸುತ್ತಿ ಕೊಡ್ತಾರೆ ನೋಡಿ, ಹೆಂಗೆ ನೀಟಾಗಿ ಕಟ್ ಮಾಡೋಕ್ಕೋಸ್ಕರ. ಹೇಗೆ
6 hours later. ಅದು ಮುಗಿಸ್ಕೊಂಡು ಹಾಗೆ ಚೀಲ ತಗೊಬರೋಣ ಅಂತ KRS ಹೋಗ್ತಾ ಇದ್ವಾ. KRS ಹೋಗ್ಬೇಕಾದ್ರೆ ಒಂದು ಎಡವಟ್ಟ ಆಗೋದು. ನಾವು ಇಂಡಿಕೇಟರ್ ಹಾಕಿದ್ರೆ ಹಿಂದ್ಗಡೆಯಿಂದ ಒಂದು ಗಾಡಿ ಮಧ್ಯಕ್ಕೆ ಬಂದ್ಬಿಡ್ತಾನೆ. ನಾವು ಅದಕ್ಕೆ ಮುಂದಕ್ಕೆ ಕೊಟ್ಟೋಗ್ಬಿಡ್ತೀವಿ. ನೋಡ್ಕೊಳ್ಳಿ ಹೇಗೆ ಮುಂದಕ್ಕೆ ಕೊಟ್ಟೋಗ್ತೀವಿ ಅಂತ. ಇಲ್ಲೇ ಒಂಥರ ಕೊಟ್ಲೆ ಆಗತ್ತೆ. ಅಯ್ಯೋ ನಡಿ 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 ನಡಿ. ಇಂಡಿಕೇಟರ್ ಹಾಕಬೇಕಾನೆ. ನಮಗೆ ಆ ಕಡೆಯಿಂದ ಹೆಂಗೆ ಬಂದ ಮತ್ತೆ ಇಲ್ಲಿಂದ ಹೆಂಗೋ ಹಿಂದೆ ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಅಲ್ಲಿ ಸಂತೆ ಮಾಡ. ಇವತ್ತು KRS ಅಲ್ಲಿ ಸಂತೆ ಇರುತ್ತೆ ಸಂಡೇ ಟೈಮು. ಆ್ಯಕ್ಚುಲಿ ಇದು ಲಾಸ್ಟ್ ಸಂಡೇ ವಿಡಿಯೋ ಮಾಡಿರೋದು. ಅಲ್ಲಿಂದ 1 ವೀಕ್ವರೆಗೂ ಪ್ರೋಸೆಸ್ ಆಗುತ್ತೆ ನೋಡಿ. ಹಂಗೆ ಮುಂದೆ ಹೋಗ್ತೀವಿ. ಮುಂದೆ ಇದೆಲ್ಲ ಫಿಶ್ ಮಾರ್ಕೆಟು, ಮಟನ್, ಚಿಕನ್ ಮಾರೋದಿಲ್ಲ. ನಾವು ಒಳಗಡೆ ಹೋಗ್ಬೇಕು. ಈರುಳ್ಳಿ ಚೀಲ ತಗೊಳಕ್ಕೆ ಹೋಗ್ತಿದ್ದೀವಿ. ಮುಂದೆ ಹೋಗಿ ಹಾಕ್ತೀವಿ ಗಾಡಿನ. ಅಲ್ಲಿಂದ ಹುಡಿಕೊಂಡು ಇಲ್ಲಾಂದ್ರೆ ತಗೊಂಡು ಬರ್ತೀವಿ. 20 ರೂಪಾಯಿ ಹೇಳ್ತಾನೆ ಒಂದು ಚೀಲಕ್ಕೆ. ದುಡ್ಡು ಕೊಟ್ಬಿಟ್ಟು ತಗೊಬರ್ತೀವಿ ಅಷ್ಟೇ. ಮುಂದೆ ನೋಡಿ ಹಂಗೆ ಹೆಂಗೆ ನಿಲ್ಲಿಸ್ತೀವಿ, ಹೆಂಗೆ ಹೋಗ್ತೀವಿ ಅಂತ. ಹೊಡಿಯಿಂದ ಇಲ್ಲಿ ಈ ಕಡೆ ಹೊಡಿಬೇಕಾನೆ. ಹಿಂದ್ಗಡೆ ಬಿಸಾಕಿರ್ತಾರೆ. ಹುಡ್ಕೊ ಹೋಗೋದಿತ್ತು. Tomorrow for sure. ಗಾಯ್ಸ್, ನೆನ್ನೆ ಎಲ್ಲಾನು ಕಟ್ ಮಾಡಿ ನೀಟಾಗಿ ಎಲ್ಲ ಮಾಡಿ ನೀರೊಳಗಡೆ ಉನಿಯಾಕಿ ಇಟ್ಟಿದ್ದೀವಿ ಬಿಸಿನೀರಲ್ಲಿ. ಎಲ್ಲ ರೆಡಿ ಆಗಿದೆ. ಇವತ್ತೆಲ್ಲ ಬಂದು ಮಾಡ್ತಾರೆ. ಇನ್ನು ಮಿಕ್ಕೊಂಡಿರೋದು ಇಲ್ಲ ಹಾಕಿದ್ದೀವಿ. ಇಲ್ಲೂ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಬಂದು ಏನಿದೆ ಮಿಕ್ಕೊಂಡಿರೋ ಹಳೆ ಮಶ್ರೂಮ್ಗಳಿಗೆ ನೀರು ಹೊಡಿಬೇಕಿತ್ತು. ನೋಡಿ ಈ ಥರ ಇರತ್ತೆ. ಚಿಕ್ಕದಾಗಿ ಮಾಡಿದ್ದೀವಿ. ಮುಂದೆ ದೊಡ್ಡದಾಗಿ ಮಾಡ್ತೀವಿ. ಬೆಳೆದಬೇಕು. ಸ್ವಲ್ಪ ನೀರು ಹಾಕ್ತೀನಿ. ನೀರು ಹೊಡೆದ್ಬಿಟ್ಟೆ ಆಲ್ರೆಡಿ ಒಂದ್ಸಲ ಹೊಡೆದಿದ್ದೀನಿ. ನೋಡ್ಕೊಳ್ಳಿ, ಈ ಥರ ನೀರು ಹೊಡಿಯೋದು. ನೋಡಿ ಇಲ್ಲಿ ಬಂದಿರೋದು ತೋರಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ ಮಶ್ರೂಮ್, ಕಾಣಿಸ್ತಿದ್ಯಾ? ಮತ್ತು ಒಳಗಡೆನೂ ಬಂದಿದೆ. ಇಲ್ಲೆಲ್ಲ ಇದೆ, ಕಾಣಿಸೋಲ್ಲ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ. ಇಲ್ಲಿದೆ ಒಳಗಡೆ ಎಲ್ಲ ನೋಡಿ, ಕಾಣಿಸ್ತಿರೋ ಚಿಕ್ಕ ಚಿಕ್ಕದಾಗಿ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿ ನೀಟಾಗಿ ಕಾಣಿಸುತ್ತೆ. ಇದರಲ್ಲೂ ಬಂದಿದೆ, ಇದರಲ್ಲೂ ಬಂದಿದೆ. ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ದಕ್ಕೆ ಸೈಡ್ಗೆ ಇಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ ಗೈಸ್, ಇದೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಈ ಥರನೇ ಮಾಡೋದು. ಇನ್ನೂ ದೊಡ್ಡದಾಗಿ ಮಾಡೋಣ ಅಂತಿದ್ದೀವಿ. ಮುಂದೆ ಇನ್ನೂ ಅಪ್ಡೇಟ್ಗಳು ಕೊಡ್ತೀನಿ, ನೋಡ್ತಾ ಇರಿ ನಮ್ಮ ಚಾನಲ್ ಹಂಗೇನೆ. 8 hours later. ಫ್ರೆಂಡ್ಸ್ ನೋಡಿ, ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಇಲ್ಲೊಬ್ಬ ಅವನೇ ನಮ್ಮ ಫ್ರೆಂಡು ಪ್ಯಾಕಿಂಗ್ ಮಾಡ್ತಾವನೆ ಅಣಬೆಗಳನ್ನ. ಆಲ್ರೆಡಿ 2 ಪ್ಯಾಕೆಟ್ ಮಾಡಿದ್ದೀವಿ. ಮಾಡ್ತಾವನೆ. ನಾವೊಂದು ಮಾಡ್ತೀನಿ, ಅವನೊಂದು ಮಾಡ್ತಾನೆ. ಇಲ್ಲಿ ಸೀಡ್ಸ್ ಐತೆ, ಕವರ್ಗಳು ನೋಡಿ ಈ ಥರ ಹಾಕ್ತಿದ್ದಾನೆ. ಸಾಕು ಸಾಕು ಲೇಯರು. No comments. No comments. ಇಲ್ಲ ಸರ್. ಮಕ್ಕಳೇ ಈ ಥರ ಲೇಯರ್ ಬೈ ಲೇಯರ್ ಹಾಕ್ಬೇಕು. ಇದು ಹಾಕ್ಬಿಟ್ಟು ಒಂದ್ಸಲ ಅಣಬೆಗಳು ಹಾಕ್ತಾನೆ, ನೋಡ್ಕೊಳ್ಳಿ. ಈ ಸೀಡ್ಸ್ನ ಹೆಂಗೆ ಹಾಕಬೇಕು ಅಂದರೆ ಆ್ಯಕ್ಚುಲಿ 3 ಲೇಯರ್ಸ್ ಮಾಡ್ಕೋಬೇಕು. 3 ಇಂಚಸ್ಸು ಹುಲ್ಲು. ಅದ್ರ ಮಧ್ಯದಲ್ಲಿ ಈ ಸೀಡ್ಸ್ನ ಹಾಕ್ಬೇಕಿರುತ್ತೆ. ಹಾಗೆ ನೋಡಿ ಹೇಗೆ ಹಾಕ್ತಿದ್ದಾನೆ. Several days later. ಇವತ್ತು ಹೊಸ ಮನೆ ಬಾಡಿಗೆ ತಗೊಂಡಿದ್ದೀವಿ. ಅದನ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಾವು 4 ಜನ ಬಂದಿದ್ದೀವಿ. ನಾನು, ಮಹೇಶ, ಸಾಗರು ಮತ್ತು ಮಂಜ. ಇಲ್ಲಿ ನೋಡಿ, ಮಂಜ ಬಾಹುಬಲಿ ಥರ ಸಾಗರ್ನ ಎತ್ಕೊಂಡಿದ್ದಾನೆ ಕ್ಲೀನ್ ಮಾಡೋಕ್ಕೆ. ಮತ್ತು ಮಹೇಶ ಹೆಲ್ಪ್ ಮಾಡ್ತಿದ್ದಾನೆ. ನೋಡಿ ಸಾಗರು, ಮಂಜ ಇಲ್ಲೇ ಇದೆ. ಜಿಮ್ ಬಾಡಿ. ಆ್ಯಕ್ಚುಲಿ ಜಿಮ್ಗೆ ಹೋಗ್ತಾನೆ ಅವನು. ಇವಾಗ ಸ್ಟಾಪ್ ಮಾಡಿದ್ದಾನೆ, ಇನ್ನೂ ಚೆನ್ನಾಗಿ ಆಗ್ತಿದ್ದ. ನೋಡಿ ಹೋಗ್ತಾ ಹೋಗ್ತಾ ಮುಂದೆ ಕ್ಲೀನ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡ್ತೀವಿ ಇವತ್ತು. ಲೆಫ್ಟ್ ರೈಟ್ ಆ ಕಡೆ ಈ ಕಡೆ ಐತೆ ಮಂದಲೇ ಜನ್ಮಕ್ಕೆ ಹೋಗೋ. ನೋಡಿ ಇದು ಅಡುಗೆ ಮನೆ. ಇದನ್ನ ನಾವು ಡಾರ್ಕ್ ರೂಮ್ ಮಾಡ್ಕೊಂಡು ಅಂದ್ಕೊಂಡಿದ್ವಿ ಮಶ್ರೂಮ್ ಸೀಡ್ಸ್ಗೆ. ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಅಂತಾರೆ ಕಪಿ ಬಡಿವಿಗೂ. ನೋಡೋಣ ಹೆಂಗೆ ಆಗುತ್ತೆ ಅಂತ. ಫುಲ್ಲು ಕವರ್ ಮಾಡಬೇಕು, ಫುಲ್ಲು ಬ್ಯಾಕ್ಟೀರಿಯಾ ಏನಿಲ್ಲದಂತೆ. ಇನ್ನೊಂದು ಸಲ ತೊಳಿತೀವಿ. ಇದೇ ಟೈಮಲ್ಲಿ ನಮ್ಮ ಸಾಗರ್ದು ಮೊಬೈಲ್ ಕೆಟ್ಟೋಗ್ಬಿಡುತ್ತೆ, ಒಂದು ಸ್ವಲ್ಪ ನೀರು ಬಿದ್ದುಬಿಟ್ಟು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಿರೋ ಸಾಂಗ್ ಬಂದು ಮಹೇಶನ ಮೊಬೈಲಲ್ಲಿ ಹಾಕಿದ್ದೀವಿ ಇವಾಗ. ಪಾಪ ಅವ್ನ ಮೊಬೈಲ್ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ 2 ಡೇಸ್ ಆದಮೇಲೆ. ನೋಡಿ ಅವನು ಎತ್ತಿ ಎಲ್ಲನೂ ಕ್ಲೀನ್ ಮಾಡ್ತಿದ್ದಾನೆ. ಅಟ್ಟ ಗಿಟ್ಟ ಎಲ್ಲನೂ ಕ್ಲೀನ್ ಮಾಡ್ತಾನೆ. ಡಾರ್ಕ್ ರೂಮ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಅದು ಮುಂದೆ ಅಪ್ಡೇಟ್ ಬರುತ್ತೆ, ನೋಡ್ತಾ ಇರಿ ವೀಡಿಯೋನ. ಅಯ್ಯೋ ಕ್ಲೀನ್ ಮಾಡು ಸಾಕು, ಕ್ಲೀನ್ ಮಾಡು, ನೀಟಾಗಿ ಮಾಡು.
15 minutes later. ಇವಾಗ ನಮ್ಮ ಮಂಜನ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ ಕ್ಲೀನ್ ಮಾಡೋಕ್ಕೆ. ನೀರೆಲ್ಲ ಹೊರಗಡೆ ಹಾಕ್ತಿದ್ದಾನೆ. ಇವಾಗ ಪೂಜೆ ಮಾಡೋ ಟೈಮ್ ಗೈಸ್. ಮೊದಲು ನಮ್ಮ ಮಹೇಶ ಮಾಡ್ತಾನೆ. ಆ್ಯಕ್ಚುಲಿ ಅವನು ಗುಡ್ಡಪ್ಪ, ಅದರಿಂದ ಅವನಿಗೆ ಮೊದಲು ಪೂಜೆ ಮಾಡೋಕ್ಕೆ ಬಿಟ್ಟಿದ್ದೀವಿ. ಇವತ್ತು ಶುಕ್ರವಾರದ ದಿನ ಸ್ಟಾರ್ಟ್ ಮಾಡಿರೋದು ನಾವು. ಆಲೇ 5 ದಿನ ಆಗೋಯ್ತು ವೀಡಿಯೋ ಸ್ಟಾರ್ಟ್ ಮಾಡಿ ವ್ಲಾಗ್ಗೋಸ್ಕರ. ಒಂದೇ ವೀಡಿಯೋಲಿ ಎಲ್ಲನೂ ಕವರ್ ಮಾಡ್ತೀನಿ ನೋಡಿ. ಈಗ ಮಂಜ ಮಾಡ್ತಾನೆ ವೀಡಿಯೋ ಅಂತೀನಿ ಸಾರಿ ಪೂಜೆ. ಅವನ ಆದಮೇಲೆ ಸಾಗರ್ ಮಾಡ್ತಾನೆ. ನೋಡಿ ಪೂಜೆ ಮಾಡೋಕ್ಕೆ ಅಡುಗೆ ಮನೆಯೊಳಗೂ ಹೋಗ್ತಿದ್ದ. ಇನ್ನೂ ಹಾಲು ಉಗ್ಸಿಲ್ಲ. ಹಾಲು ಉಗ್ಸಿದ್ಮೇಲೆ ಪೂಜೆ ಮಾಡಬೇಕಿತ್ತು. ಸುಮ್ಮನೆ ಹೋಗಿದ್ದೆ, ಏನಾಗಲ್ಲ ಬಿಡಿ, ಪರವಾಗಿಲ್ಲ. ಈಗ ನಮ್ಮ ಸಾಗರ್ ಇಸ್ಕೊಳ್ತಾನೆ. ದೇವರ ಮನುಷ್ಯ. ನೆಕ್ಸ್ಟ್ ಮಂತ್ ಮದುವೆ ಬೇರೆ ಐತೆ. ಒಳ್ಳೇದಾಗಲಿ, ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಒಳ್ಳೇದಾಗಲಿ ಅಂತ ಬೇಡ್ಕೋ ಸಾಗರ್. ದೇವ್ರೇ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡು, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಇವಾಗ ನನ್ನ ಸರ್ದಿ ಪೂಜೆ ಮಾಡೋದು ನೋಡಿ. ಇವಾಗ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಾದ್ಮೇಲೆ ಮುಗೀತು. ನೆಕ್ಸ್ಟ್ ಹಾಲು ಉಗ್ಸೋಕೆ ಹೋಗ್ತೀವಿ. ನೋಡಿ ಪೂಜೆ ಮುಗೀತು. ಆ್ಯಕ್ಚುಲಿ ನಂದಾದ್ಮೇಲೆ ಯಾರೂ ಇಲ್ಲ. ಇನ್ನೊಂದು 3 ಮೆಂಬರ್ಸ್ ಬಂದಿಲ್ಲ ಆ್ಯಕ್ಚುಲಿ. ಇದೇ ಜಾಗದಲ್ಲಿ ಹಾಲು ಉಗ್ಸೋದು ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ನೀಟಾಗಿ ಎಲೆಕ್ಟ್ರಿಕ್ ಸ್ಟವ್ ಎಲ್ಲ ತಗೊಂಡು ಬಂದಿದ್ದೀವಿ. ಮಂಜಂದು ಇದು ಎಲೆಕ್ಟ್ರಿಕ್ ಸ್ಟವ್ ಆ್ಯಕ್ಚುಲಿ. ಬಿಡಿದೆ ಕೆಳಗಡೆ ಹೂವು. ಈಗ ಆನ್ ಮಾಡೋದ ಪೂಜೆ ಮುಗಿಸ್ತೀರ. ಎಷ್ಟು ನೋಡಪ್ಪ ಹಾಲು ಬಿಡಪ್ಪ. ಬಿಡು, ಅರ್ಧ ಲೀಟ್ರ್ ಐತೆ ಕಣ, ಅರ್ಧ ಲೀಟ್ರ್ ಆಗ್ಬೋದು. ನೀರು ಸಾಕು ಅಂತ ಗಟ್ಟಿಯಾಗಿರ್ಲಿ ಒಂಚೂರು. ಕುದಿಯಕ್ಕೆ ಅಲ್ವಾ, ಉಗ್ಸೋಕೆ ಸಾಕು ಬಿಡು, ಕಡಿಮೆ ಆಗಲ್ಲ, ಕಮ್ಮಿ ಆಗ್ತದೆ. ಸಾಕು ಸಾಕು ಕುಡಿಯೋಕೆ ಆಮೇಲೆ ಹಾಕಲ್ವಾ. ಇವಾಗ ಹಾಲು ಉಗ್ಸೋಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಸರಿಯಾಗಿ ಸ್ಟಾರ್ಟ್ ಆಗ್ತಿರಲಿಲ್ಲ. ಆಮೇಲೆ ಹಾಗೂ ಈಗ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಈಗ ಸ್ಟಾರ್ಟ್ ಆಗತ್ತೆ ನೋಡಿ. ಹೆಂಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಅಂಥ ಟೈಮಲ್ಲಿ ಸಾಗರು ಹಾಲು ಉಕ್ಕೋದು ಮಾತ್ರ ಮಾಡು ಅಂತಾನೆ. ನಾನು ಕೇಳಿದೆ ಎಲ್ಲ ವೀಡಿಯೋ ಮಾಡ್ಕೋತೀನಿ. ದೂರ ಇಡಿ ಒಂಚೂರು. ಏನಾಗಲ್ಲ. ಗಾಳಿ ಕಡೆ ಅದಕ್ಕೆ ಒಂದು ಸ್ಟೀಲ್ ಪಿಡಿ ಬಂದಿದೆ. ಇಲ್ಲ ಇವಾಗ ಯಾಕೆ ಮಾಡಿ ಗೊತ್ತು ಬಂದ್ಬಿಟ್ಟು ಸಕ್ಕರೆ ಆಗ್ತಾ ಆಮೇಲೆ ಹಾಕ್ಕೊಂಡು ಆ್ಯಕ್ಚುಲಿ ಇವಾಗ ಹಾಲು ಉಕ್ಕೋಕ್ಕೆ ಸ್ಟಾರ್ಟ್ ಆಗಿದೆ. ನೀಟಾಗಿ ಚೆನ್ನಾಗಿ ಉಕ್ಕತ್ತೆ ನೋಡ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಹಾರೈಸಿ ನಮಗೆ. ಹಾಲು ಉಕ್ತು ಆ್ಯಕ್ಚುಲಿ. ಇದಾದ್ಮೇಲೆ ಟೀ ಮಾಡ್ಕೊಂಡು ಕುಡಿತೀವಿ. ಇದನ್ನೇ ಕಾಫಿ ಮಾಡ್ಕೊಂಡು ಸಾರಿ. Several days later. ಇದಾದಮೇಲೆ 2 ದಿನ ಬಿಟ್ಟು ಎಲ್ಲರೂ ಬರ್ತೀವಿ. ನಭ ಬಂದಿಲ್ಲ ಈ ಪೋಲ್ಗಳು ಜೋಡಿಸೋಕ್ಕೋಸ್ಕರ. ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕಾಗೋದು. ಪೋಲ್ಗಳು ನೀಟಾಗಿ ಜೋಡಿಸ್ತಿದ್ದೀವಿ. ಇನ್ನು ಸ್ವಲ್ಪ ದಿನ ಬೇರೆ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.